ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಈ ದಿನ ನಮ್ಮ ಈ ದಶವಾರ ಗ್ರಾಮದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನಮ್ಮ ತಾಲೂಕಿನ ಹೆಮ್ಮೆಯ ಪೌರಾಣಿಕ ಡ್ರಾಮಾ ನಿರ್ದೇಶಕರಾದಂತಹ ಶ್ರೀ ಮುನಿರಾಜುರವರ ದಕ್ಷ ನಿರ್ದೇಶನದಲ್ಲಿ ಅಭಿನಯಿಸುತ್ತಿದ್ದೇವೆ. ಈ ನಮ್ಮ ಪಾತ್ರವರ್ಗದವರಲ್ಲೇ ಆಗಲಿ ಹಾಗೂ ವಾದ್ಯ ವೃಂದದವರಲ್ಲೇ ಆಗಲಿ ಹಾಗೂ ಈ ವಸ್ತ್ರ ವಿನ್ಯಾಸದವರಿಂದಲೇ ಆಗಲಿ ಯಾವುದೇ ಲೋಪದೋಷಗಳು ಕಂಡು ಬಂದರೂ ಅದನ್ನು
ತಾಯಿ ಮಕ್ಕಳನ್ನು ಹೇಗೆ ಕ್ಷಮಿಸುವಳೋ ಅದೇ ರೀತಿ ಹಂಸ ಕ್ಷೀರ ನ್ಯಾಯದಂತೆ ಮನ್ನಿಸಿ ಈ ಪುಟ್ಟ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ತಾಯಿ ಜಗನ್ಮಾತೆ ಶ್ರೀ ಚಾಮುಂಡೇಶ್ವರಿಯನ್ನು ಪ್ರಾರ್ಥಿಸುತ್ತೇನೆ. ಚಾಮುಂಡೇಶ್ವರಿ ನಮಸ್ತುತೆ.
ಕರ್ನಾಟಕ. ಶಾಲೆಯಲ್ಲಿವೆ? ಹೌದು ಪ್ರಣಯ್. ಹೌದೇ ಪ್ರಿಯಾ? ಸುಖ ಸವಿ ಪ್ರೇಮ ಮನದ ಕೋಗಿಲೆ, ಸುಖ ಸವಿ ಪ್ರೇಮ ಮನದ ಕೋಗಿಲೆ, ಸಕಲೋಳಿಂದ ನಾನಿನ್ನ ಒಳಗಲಿ
ಪ್ರಾಣೇಶ್ವರಿ, ಹೊರಡೋಣವೇ? ಆಗಲಿ. ಸಂತೋಷವಾಯಿತೆ. ಸಂತೋಷವಾಯಿತು. ಹಾಗಾದರೆ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರಿಯೊಡನೆ ಅಭಿಮನ್ಯುವಿನ ವಿವಾಹವೂ ನೆರವೇರಿತು. ಇನ್ನು ಯುಧಿಷ್ಠಿರನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ದುರ್ಯೋಧನನಲ್ಲಿಗೆ ಸಂಧಿಗಾಗಿ ಕಳುಹಿಸಿದರು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಿಲ್ಲಲ್ಲ ರುಕ್ಮಿಣಿ. ಯುದ್ಧವೇನೋ ಅನಿವಾರ್ಯವಾಗಿ ಒದಗಿದಂತಿದೆ. ಪುನಃ ಯುದ್ಧವೇ? ಹಾಗಾದರೆ ಈ ನಿಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋದವು. ಗೋಪಿಕಾಂಗಿಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು
ಈ ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಕರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದಲ್ಲಿ ಹಗಲ ಕನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಪ್ರಿಯ. ಪ್ರಿಯತಮೆ, ಲೋಕ ಸೇವೆಯ ಅರಕೆಯನ್ನು ಹೊತ್ತಾಗಲೇ ಅದು ನನ್ನಿಂದ ಕೊನೆಗೊಂಡಿತ್ತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರಾಜ ನತ್ತಿ ಸಹಜ. ಹೇಳು, ಶಿಶುಪಾಲಾದಿ ದಾನವನ್ನು ಸಮರ್ಸಿದ ಆ ನಿಮ್ಮ ರಕ್ತದ ತೃಷೆ ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸುವರು, ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲು ಪ್ರಭು. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಒದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ ನಾನು ನಿರಸ್ತ್ರನು, ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ನಿಂತು ಹೋರಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೇನೆ. ಈ ಶೈಲಾಗಾರದ ವಸ್ತುವಿಂದ ದಾಟಿದ್ರೂ ಒಂದು ಅನುಕೂಲವಾದ ಕಾರಣವಿದ್ದಂತಾಯಿತು. ವಾಸುದೇವ, ಈ ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನು ಈಗ ತಿಳಿದೆನು. ಇದು ಪರ್ಯಾಸವಲ್ಲ ತಾನೇ? ಇದು ಪರ್ಯಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೀಣಾಗಾರದಿಂದ ಈ ವಿಶ್ವ ಸೃಷ್ಟಿಯನ್ನು ಅಲ್ಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡಿದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು, ಆದರೆ ಯುದ್ಧದ ಸೂತ್ರವು ಮಾತ್ರ ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ಈ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ನಡೆಸುವನು. ಶಸ್ತ್ರಾಸ್ತ್ರಗಳೇ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಅರಿತಿರುವರು. ಈ ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವೇರಬಲ್ಲುದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಸೃಷ್ಟಿಯನ್ನು ಬೆಳಗುವೆನು. ರುಕ್ಮಿಣಿ, ಸ್ವಾಮಿ, ಈ ಯುದ್ಧದಲ್ಲಿ, ಕುರುಕ್ಷೇತ್ರದ ಯುದ್ಧದಲ್ಲಿ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀವೇ ನೋಡುವುದು. ಪರಮಾತ್ಮ, ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳನ್ನುಳಿಸುವೆ ಜಗದಿ ಏಕಿ ಚಿಂತನೆ, ಏಕಿ ಚಿಂತನೆ.
ದುಷ್ಟಸಿಕ್ಷೆಗಳನ್ನು ಪರಿಹರಿಸಲು ನಾನು ಗತಿ ಜನಿಸಿದೆ ನಾಂ ಪ್ರಿಯೇ. ಹರೆಯ ದುರಿತವನ್ನು ಪರಿಹರಿಸಲು ನಾನು ಗತಿ ಜನಿಸಿದೆ ನಾಂ ಪ್ರಿಯೇ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದರೆಗಾಯ್ದು ಕೊರವೆ ಜನರ ಈ ಚಿಂತನೆ ಈ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳನ್ನುಳಿಸುವೆ ಜಗದಿ ಏಕಿ ಚಿಂತನೆ ಚಿಂತನೆ. ಇಂಥ ಅಪೂರ್ವ ಸಾಧನೆಯ ಉದ್ದೇಶವೇನು ಪರಮಾತ್ಮ? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ರುಕ್ಮಿಣಿ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಿಕ್ಯಾದಿ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು. ಅದಕ್ಕಾಗಿ ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದನು. ಆದರೆ ನನ್ನ ಉದ್ದೇಶವು ಮಾತ್ರ ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ಒಲಿಸಿದನು. ಅಂಬುದಿನಿದಿಯುಂಬುದಯಿಸಿ ಎನ್ನನು ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿನಿದಿಯುಂಬುದಯಿಸಿ ಎನ್ನನು ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆಲ್ಲ ಹೃದಯ ರಂಗವ ಜಾದುಗೈದೆಲ್ಲ ಹೃದಯ ರಂಗವ ಮೋದದಿ ಸೆಳೆದ ಮನಸ್ಸಿ ರುಕ್ಮಿಣಿ. ಮೋದದಿ ಸೆಳೆದ ಮನಸ್ಸಿ ಅಂಬುದಿನಿದಿಯುಂ ಅವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದತಿಸೈ ಭಾರ್ಗವಿ. ಅವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದತಿಸೈ ಭಾರ್ಗವಿ. ಶಿವಸತಿ ಭವಾನಿಯೋ ಬ್ರಹ್ಮನರ ಶಿವಾದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮನರ ಶಿವಾದೇವಿಯೋ ನಿನ್ನ ರೂಪ ರಚಿಸಿದಂತ ಆ ಕುಂಚಕ್ಕೆ ನಿತ್ತ ಬಳುವಳಿ ಚಲುವೆ. ನಿನ್ನ ರೂಪ ರಚಿಸಿದಂತ ಆ ಕುಂಚಕ್ಕೆ ನಿತ್ತ ಬಳುವಳಿ ಚಲುವೆ. ಸುರಭಿಸುಬೋದಯದೇ ಸಿರಿದೇವಿಯ ವರಿಸಿದೆ ನಾ. ಸುರಭಿಸುಬೋದಯದಿ ಸಿರಿದೇವಿಯ
ವರಿಸಿದೆ ನಾ ಬಂದೆನ್ನ ಬಂದಿಯೊಳಾನಂದ ಪಡಿಸು ಬಂದೆನ್ನ ಬಂದಿಯೊಳಾನಂದ ಪಡಿಸು ಅಂಬುದಿ ನಿಧಿ ಉದಯಿಸಿ ಎನ್ನನು ಸಂಭ್ರಮಗೊಳಿಸಿದ ಅಧಿದೇವತೆ ಅಂಬುದಿ ನಿಧಿಯುದಯಿಸಿ ಎನ್ನನು ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದೆಲ್ಲ ಹೃದಯ ರಂಗವ ಜಾದುಗೈದೆಲ್ಲ ಹೃದಯ ರಂಗವ ಮೋದದಿ ಸೆಳೆದ ಸದಬಲ ಶ್ರೀ ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿ ನಿಧಿயும் ಪರಮಾತ್ಮ ಆಮದೇವನು ನಿಮ್ಮ ಭಾವನೆ ಬಿಸಿದಾತ ನವಗುಣಶೀಲ ಜನಾರ್ದನ ಆಮದೇವನು ನಿಮ್ಮ ಭಾವನೆ ಬಿಸಿದಾತ ನವಗುಣಶೀಲ ಜನಾರ್ದನ ಗೌರಿ ಮನೋಹರನು ಗೀರ್ವಾಣ್ಯಪತಿ ಬ್ರಹ್ಮನು ಗೌರಿ ಮನೋಹರನು ಗೀರ್ವಾಣ್ಯಪತಿ ಬ್ರಹ್ಮನು ನಿಮ್ಮಡು ಪುರಶ್ರೀಗೈದ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವ ನಿಮ್ಮಡು ಪುರಶ್ರೀಗೈದ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವ ಸುರದು ಶುಭೋದಯದಿ ಸಿರಿದೇವನ ವರಿಸಿದೆನಾ ಸ್ವಾಮಿ ಸುರದು ಶುಭೋದಯದಿ ಸಿರಿದೇವನ ವರಿಸಿದೆನಾ ಬಂದೆನ ಬಂದಿಯಳಾನಂದ ಪಡಿಸು ಸ್ವಾಮಿ ಬಂದೆನ ಬಂದಿಯಳಾನಂದ ಪಡಿಸು ಕಡಲ ಮಡೆಯಲ್ಲಿ ನೋಡಿ ಬಂದ ಕ್ಷಣ ಓಡಿ ಮಾಡಿದಿರೆ ನುಡಿಯೋದನೆ ಕಡಲ ಮಡೆಯಲ್ಲಿ ನೋಡಿ ಬಂದ ಕ್ಷಣ ಓಡಿ ಮಾಡಿದಿರೆ ನುಡಿಯೋದನೆ ನಾಡಿ ಮಿಡಿಸಿಲ್ಲ ಹೃದಯ ಬಲಂಗೆ ನಾಡಿ ಮಿಡಿಸಿಲ್ಲ ಹೃದಯ ಬಲಂಗೆ ಕವಡಿಸಲಾಸೆಯ ಬೇಡಿದ ಪ್ರಭುವೇ ಕವಡಿಸಲಾಸೆಯ ಬೇಡಿದ ಪ್ರಭುವೇ ಕಡಲ ಮಡೆಯಲ್ಲಿ ನೀನಿನ್ನು ಹೊರಡು ಪ್ರೇಯಸಿ ನಾನು ಕ್ಷಣಕಾಲ ನಿದ್ರಿಸುವೆನು ನಾನು ನಿದ್ರೆಯಿಂದ ಮತ್ತೆ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಇಲ್ಲವೇ ಶಾಂತಿಯ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ ಆಗಲಿ ಪರಮಾತ್ಮ ಸ್ವಾಮಿಯು ಮಲಗಿರುವರು ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದುವೆನು ವರದಿ நாம் ತೆರಳುವೆ ದ್ವಾರಕಾ ನಗರಕ್ಕೆ ವರದಿ நாம் ತೆರಳುವೆ ದ್ವಾರಕಾ ನಗರಕ್ಕೆ ಕುರುಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಬುದ್ಧಿಯ ಸಿದ್ಧತೆಗೆ ಕುರುಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಬುದ್ಧಿಯ ಸಿದ್ಧತೆಗೆ ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ವರದಿ நாம் ತೆರಳುವೆ ದ್ವಾರಕಾ ನಗರಕ್ಕೆ ವರದಿ நாம் ತೆರಳುವೆ ದ್ವಾರಕಾ ನಗರಕ್ಕೆ ಅಧಮ ಭೀಮನ್ನ ವಧಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು ಅಧಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು ಕದಿ ಮನವನ್ನು ಎದಗಡದೆ ಮದಕರಿ ಎಂಬೆಯ ಕೊಬ್ಬಿಯನು
ಪಾಂಡವಂ ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಬರೆದು ನಮ್ಮ ತೆರಳುವೆ ದ್ವಾರಕ ನಗರಕ್ಕೆ ಬರೆದು ನಮ್ಮ ತೆರಳುವೆ ದ್ವಾರಕ ನಗರಕ್ಕೆ. ಇನ್ನು ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿದಂತೆಯೇ ಸರಿ. ಈ ಚಂದ್ರಕುಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನು ತೋರ್ಪಡಿಸಲು ಸಾಕ್ಷಿಯಾಗಿರುವುದು ಮುಂದಿನ ಮಹಾಯುದ್ಧ. ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಇನ್ನು ಅವರಿಗೆ ಅರ್ಧ ರಾಜ್ಯ ಕೊಡುವುದಂತೂ ಸಾಧ್ಯವಿಲ್ಲದ ಮಾತು. ಅವರು ನನ್ನಂತಹ ಗಂಡುಗಲಿಗಳೇ ಆಗಿದ್ದಲ್ಲಿ ರಣಕ್ಷೇತ್ರದಲ್ಲಿ ನನ್ನೊಡನೆ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ, ಇಲ್ಲವೇ ಪುನಃ ಕಾಡಿಗೆ ಹೋಗಲಿ. ಛಲ ತೊಟ್ಟು ಮಾಡುವೆನು ಯುದ್ಧ, ಸತ್ತರೆ ವೀರ ಸ್ವರ್ಗ, ಬದುಕಿದ್ದರೆ ಈ ಅಖಂಡ ಸಾಮ್ರಾಜ್ಯಕ್ಕೆ ಒಡೆಯ. ಅದಾಗದೆ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಅಂತೂ ಅರ್ಜುನನಿಗಿಂತ ಮೊದಲೇ ದ್ವಾರಕಾ ನಗರವನ್ನು ಪ್ರವೇಶಿಸಿದಂತಾಯಿತು. ಇನ್ನು ಕೃಷ್ಣನನ್ನು ಕಂಡು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಯಾದವರಾಗಲ್ಲ ಸೈನ್ಯ ಉದರದರೆ ಸುಲಭದಿ ಮಂಡಿಸಿದ ಶತ್ರುಗಳ ಯಾದವರಾಗಲ್ಲ ಸೈನ್ಯ ಉದರದರೆ ಸುಲಭದಿ ಮಂಡಿಸಿದ ಶತ್ರುಗಳ ಮಾಮಾರವಣರು ಎಂಬದವ ಹೋಮ ಕೈವೆನ ಭೀಮನ ಮಾಮಾರವಣರು ಎಂಬದವಾದರ ಹೋಮ ಕೈವೆ ಭೀಮನ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿಯನ್ನು ಪಡವ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿಯನ್ನು ಪಡವ ಗುರು ಸಿಂಹಾಸನದಳು ಕುಳಿತು ಹಿರಿದವು ಅರ್ಹತೆ ನರಿಯನ್ನಾಳ್ವೆ ಗುರು ಸಿಂಹಾಸನದಳು ಕುಳಿತು ಹಿರಿದವು ಅರ್ಹತೆ ನರಿಯನ್ನಾಳ್ವೆ ಬರೆದು ನಾವು ತೆರಳುವೆ ದ್ವಾರಕ ನಗರಕ್ಕೆ ಬರೆದು ನಾವು ತೆರಳುವೆ ದ್ವಾರಕ ನಗರಕ್ಕೆ ಬರೆದು ನಾವು ತೆರಳುವೆ ಬರೆದು ನಾವು ತೆರಳುವೆ. ವಾಸುದೇವ ದರ್ಶನವಾಣಿ ತೋರೆಯ ದೇವ, ದರ್ಶನವಾಣಿ ತೋರೆಯ ದರ್ಶನವಾಣಿ ತೋರೆಯ ದೇವ, ದರ್ಶನವಾಣಿ ತೋರೆಯ ಪಾಂಡವರೈವರ ಪ್ರಾಣವು ನೀನು
ಪರಮಾತ್ಮ ಅಣ್ಣನ ಆಜ್ಞಾನುಸಾರವಾಗಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಪಡೆದು ಅವನ ಆಜ್ಞೆಯಂತೆ ನಾನೀಗಲೇ ಹೊರಡುವೆನು. ಹೇ ಕೃಷ್ಣ ದೇವಕಿ ನಂದನ ದಾನವ ಕುಲ ಮರ್ದನ ಕೃಪೆ ಮಾಡೋ ದಯ ಮಾಡೋ ಕರುಣಾ ಸಾಗರ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹರಿದು ಬೆರೆದು ನೆನೆವೆನು ದೇವ ಹರಿದು ಬೆರೆದು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹರಿದು ಬೆರೆದು ನೆನೆವೆನು ದೇವ ಕಪಟ ನಾಟಕ ಸೂತ್ರಧಾರಿ ಕೃಷ್ಣ 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 ಕಪಟ ನಾಟಕ ಸೂತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ಗಾನ ರೂಪ ಗಾನ ವಿಹಾರಿ ಗಾನ ರೂಪ ಗಾನ ವಿಹಾರಿ ಆನಂದ ಪರಮಾನಂದ ಆನಂದ ಪರಮಾನಂದ ನಿನ್ನದೆ ಜ್ಞಾನ ನಿನ್ನದೆ ಜ್ಞಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹರಿತು ಬೆರೆತು ನೆನೆವೆನು ದೇವ ಹರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ
ಸತ್ಯ ನಿರಂಜನ ಸತ್ಯದ ರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ಪರಮಾತ್ಮರು ನಿದ್ರಿಸಿರುತ್ತಿರು ನಾನು ಸ್ವಲ್ಪ ಹೊತ್ತು ವಿಶ್ರಮಿಸುವೆನು ನಾಗಶಯನ ಹರಿ ಪರಿ ಯೋಗನಿಂದ ಎಳೆಯುವುದು ಬಹುಸೋಜಿಗ ನಾಗಶಯನ ಹರಿ ನಾಗಶಯನ ಹರಿ ಪರಿ ಯೋಗನಿಂದ ಎಳೆಯುವುದು ಬಹುಸೋಜಿಗ ನಾಗಶಯನ ಹರಿ ಗುರು ಪಾಂಡವರ ಭೂಮಿ ವಿಚಾರದೆ ಚಿಂತೆಗೀಡಾಗಿಹನು ಸೂತ್ರಧಾರ ಗುರು ಪಾಂಡವರ ಭೂಮಿ ವಿಚಾರದೆ ಚಿಂತೆಗೀಡಾಗಿಹನು ಸೂತ್ರಧಾರ ಹರಿಯ ನಟನೆಯು ಆಶ್ಚರ್ಯಕರ ಹರಿಯ ನಟನೆಯು ಆಶ್ಚರ್ಯಕರ ನಿಗಮ ಗೋಚರನ ಕೀರ್ತಿ ಅಪಾರ ನಿಗಮ ಗೋಚರನ ಕೀರ್ತಿ ಅಪಾರ ನಾಗಶಯನ ಹರಿ ನಾಗಶಯನ ಹರಿ ನಾಗಶಯನ ಹರಿ ಏನಿ ಭವನದ ಶೃಂಗಾರ ವೈಭವ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳಿಗೆ ದಳದಳಿಗುತ್ತಿವೆ ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳಿಗೆ ದಳದಳಿಗುತ್ತಿವೆ ದೇವಲೋಕವೆಲ್ಲರುಗಿದರೆ ಹಿಡಿದಂತಿದೆ ದೇವಲೋಕವೆಲ್ಲರುಗಿದರೆ ಹಿಡಿದಂತಿದೆ ಎನಿತು ನೀ ಕೃಷ್ಣನ ದರ್ಪದ ಸಿರಿತನ ಎನಿತು ನೀ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ
ವೈಭವ ವೈಭವ ಚಿತ್ರಕಲೆಗಳ ವೈಭವ ಏನಿ ಭವನದ ಶೃಂಗಾರ ವೈಭವ ಆ? ನವರತ್ನ ಖಚಿತವಾದ ಮಂಟಪಗಳು ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡಾಕ್ಷಣ ಮೋಡಗಳು ಕರಗಿ ಮಳೆಗೆರೆದಂತೆ ನನ್ನ ಅಂತರಾತ್ಮದಲ್ಲಿ ವಾಸವಾಗುತ್ತಿರುವುದಲ್ಲ. ಈ ಶಯನಾಗಾರದಲ್ಲಿ ತೂಗುತ್ತಿರುವ ತೋರಣಗಳು ನನ್ನನ್ನು ಸ್ವಾಗತಿಸುತ್ತಿರುವು. ಅಬ್ಬಾ, ಅದ್ಯಾವ ಶಿಲ್ಪಿಯ ಕೈ ಚಾತುರ್ಯ! ಆ? ಓ ಶಿಲಾಬಾಲಕಿಯರ ಬಳ್ಳಿಯಂತೆ ಬೆಳಗುವ ನಡುವು, ಮಿಂಚಿನಂತ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋದಿಸುವಂತಹ ಮಂದಹಾಸ. ಈ ಶಿಲಾಬಾಲಕಿಯರ ಭಾವಭಂಗಿಯ ಓರೆ ನೋಟವ ಬೀರಿ ನನ್ನ ಚಿತ್ತವನ್ನೇ ಚಂಚಲಗೊಳ್ಳುತ್ತಿರುವುದಲ್ಲ. ನಾನೇ ಇವರೊಂದು ಸಾರಿ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲೆ ಬಲೆ ನರ್ತಕರು, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಬಲೆ ಬಲೆ ನರ್ತಕರು, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದಿ ಧೀರ ಪ್ರಚಂಡ ಗೌರವ, ರಣರಂಗದಿ ಧೀರ ಪ್ರಚಂಡ ಗೌರವ, ಸ್ವಾಗತ ಸ್ವಾಗತ ಗುರುನಂದನ. ಕರದೊಳ್ಳು ರಾಧೆಯು ಪಿಡಿದಿ
ಭೂಪತಿಸಿದ ಹುಲಿಯಾಕಾರ ಕರದೊಳ್ಳು ಗಾದೆಯು ಪಿಡಿದಿದ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗೌರವೇಶ್ವರ ಇದೇನು ಆಶ್ಚರ್ಯ, ಎಲ್ಲವೂ ಕನಸಿನಂತೆ ಕಾಣುತ್ತಿರುವುದಲ್ಲ. ಈಹ ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ ಈ ನಿನ್ನ ಮಾಯಾ ಸೇನಾಗಾರವನ್ನು ನೋಡಿ ಬೆರಗಾಗುವನಲ್ಲ, ಈ ಛಲದಂಕಮಲ್ಲ. ಕೌರವೇಶ್ವರ ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರಾ ದೇವಿಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಶತ್ರುದಂಸ ದುರೇಣ ಹಸ್ತಿನಾವತಿಯ ರಕ್ತ ಸಿಂಹಾಸನಾಧೀಶ್ವರ, ಕುರುಚಕ್ರೇಶ್ವರನ ಭವನಗಿಂತಲೂ ಈ ಮಾಧವನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓ ಸಾರ್ಥಕಿ, ನೀನಿಲ್ಲಿ, ಕೃಷ್ಣನಲ್ಲಿ? ಕೃಷ್ಣನು ನಿದ್ರಿಸುತ್ತಿರುವರು, ನೀನು ಎಚ್ಚರಗೊಳ್ಳುವರು. ವಾ, ಈ ಪೀಠದಲ್ಲಿ ಕುಳಿತುಕೋ. ನಿನ್ನಲ್ಲೊಂದು ಮಾತಿದೆ ಸಾರ್ಥಕಿ. ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು ತಿಳಿಯಿತು. ದುರ್ಯೋಧನ, ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವವೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾರ್ಥಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೆ ಆದರೆ ಇಡೀ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತೆಯೇ ಸರಿ. ಸಂದೇಹವಿಲ್ಲ. ಕೃಷ್ಣ, ಮುಕುಂದ, ಮಾಧವ, ಇವನೆಂತ ನಿಶ್ಚಿಂತ ಪುರುಷನು. ರಾಜ್ಯ ಕೋಶಾದಿಗಳನ್ನೆಲ್ಲ ಅಣ್ಣನಾದ ಬಲಭದ್ರ ದೇವನಿಗೊಪ್ಪಿಸಿ ತಾನು ಮಾತ್ರ ಸುಖಕಲ್ಪದಲ್ಲಿ ತಲೀನನಾಗಿರುವರಲ್ಲ. ಇರಲಿ, ಈತನು ಎಚ್ಚರಗೊಳ್ಳುವ ತನಕ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಎಂತ ಅನರ್ಥವಾಯಿತು. ಅಜಯ ಚಂದ್ರ ಕುಲದರಸ ಹಸ್ತಿನಾಪುರದೊಡೆಯ ಈ ದುರ್ಯೋಧನ ಸಾರ್ವಭೌಮನು ಈ ದನ ಕಾಯುವ ಕುಲನ ಪಾದಡಿಯಲ್ಲಿ ಅಸಂಭವ, ಅಪಮಾನ. ನಮ್ಮಂತ ವೀರರಿಗೆ ಯೋಗ್ಯವಾದ ಭಾಗ ಸದಾ ನಿನ್ನ ಅಭಯಂ ವಾಸುದೇವ, ಸದಾ ನಿನ್ನ ಅಭಯಂ ನಿರಂತರ ಹೃದಯದಿ ವಾಸುದೇವ, ಸದಾ ನಿನ್ನ ಅಭಯಂ ದೀನ
ಅಮಿತ ಗುಣಗಣ ಹರಿಗುಣ ಮತನ ಜಗದ ವ್ಯಾಪಕ ಕೃಷ್ಣ ಶ್ರೀಹರಿ ಮಾಧವ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ರವಿಂದ ನಯನ ಪೊರೆ ಸಿಂಧು ಶಯನ ರವಿಂದ ನಯನ ಪೊರೆ ಸದಾ ನಿನ್ನ ಅಭಯಂ ನಿರಂತರ ಹೃದಯದಿ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸಾರ್ಥಕಿ ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕವು? ಎಲ್ಲ ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯಿತು ಸಾರ್ಥಕಿ? ನನಗದನ್ನು ಹೇಳಲು ಮನಸ್ಸಿಲ್ಲ, ನೀನೇ ನೋಡು. ಓಹೋ, ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಇದೆಂಥ ವಿಳಂಬನೆ ಪಾರ್ಥ. ನಿನ್ನ ಆಲಸ್ಯ ಪೌರತ್ಯ ಫಲವಾಗಿ ಇಂದು ದುರ್ಯೋಧನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೂ ತಾನೇ ಏಕೆ? ಕೌರವರು ನಮಗೆ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾಕಟಾಕ್ಷವು ಅವರ ಮೇಲೆ ಬಿದ್ದರೆ ಅದು ನಮಗೆ ಸಂತೋಷವೇ. ನಾನು ಮತ್ತು ಯುಧಿಷ್ಠಿರನು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಎಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೇ ಎದ್ದ ಬಳಿಕವೇ ನಾನು ಹೊರಟಿದ್ದು. ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ದ್ವಾರಕಾ ನಗರವನ್ನು ಪ್ರವೇಶಿಸಿದನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಬಂದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವೂ ಅವರಿಗೆ ದೊರಕುವುದು ಸುಯೋಧನ. ಸರಿ ಸರಿ, ಹಾಗೆಂದು ಸುಮ್ಮನೆ ಕೈ ಕಟ್ಟಿ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ತಾನೇ 4-6 ಕಡೆ ತಿರುಗಿದರಲ್ಲವೇ ಹನುಮಂತರಾಜರ ಸಹಾಯವು ದೊರಕುವುದು. ನಾನು ಈ ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ಯಾವ ಇಚ್ಛೆಯಿಂದಲಾದರೂ ಬಾ. ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು ಪಾರ್ಥ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿದೆ ಎಂಬುದನ್ನು ನೀನು ಮರೆತರು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವೂ ನಿನ್ನಲ್ಲೇ ಸೇರಿದೆ. ಸಬರಿಗ ಭಯವನಿತ್ತ ಪ್ರಭುವೇ ಏಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತ್ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂದ ಜಾಗೃತನಾಗು, ಶೀಘ್ರದಿಂದ ಜಾಗೃತನಾಗು. ಎನ್ನ ಮೊರೆ ಕೇಳ, ಎನ್ನ ಮೊರೆ ಕೇಳ.
ಜನಾರ್ದನ ಪರಮಾತ್ಮ ಓ ಸಿಂಧು ಸಯನ ಸುಂದರ ವದನ ಓ ಸಿಂಧು ಸಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಓ ಸಿಂಧು ಸಯನ ಹಾಗೆಗಳ ಲಯೆಯಿಂದಾಗಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗು ಹಾಗೆಗಳ ಲಯೆಯಿಂದಾಗಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗು ಓ ಸಿಂಧು ಸಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಜಗವ ಬೆಳಗಿದೆ ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಜಗವ ಬೆಳಗಿದೆ ಋಗು ಮುನಿದಾರ್ಪದ ಹಕ್ಕಿಯ ಹರಿಸಿ ಮೋಕ್ಷವ ನೀಡಿದ ತಂದೆ ಋಗು ಮುನಿದಾರ್ಪದ ಹಕ್ಕಿಯ ಹರಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಸಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ ಒಂದು ದಬೆಗಳಿಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಒಂದು ಸಭೆಯೊಳಗೆ ದ್ರೌಪದಿ ಅಪಮಾನವ ಸಹಿಸದೆ ಮೊರೆಯಿಡಲು ತೊರಿದಲ್ಲಿ ಬಂದು ಕಾಯ್ದೆ ನೀನಂತೂ ಇಂದು ಮೌನವೇ ಜನಾರ್ದನ ತೊರಿದಲ್ಲಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಸಯನ ಸುಂದರ ವದನ ಓ ಸಿಂಧು ಸಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಓ ಸಿಂಧು ಸಯನ ಸುಂದರ ವದನ ಏಳೋ ಜನಾರ್ದನ ಯಾರು? ಧನಂಜಯ. ಪರಮಾತ್ಮ ಬಂದು ಎಷ್ಟು ಹೊತ್ತಾಯಿತು? ಸ್ವಲ್ಪ ಸಮಯದಲ್ಲಿ ಬಂದೆನು ದೇವ. ಎಲ್ಲರೂ ಕುಶಲವೇ? ಪರಮಾತ್ಮ ನಿನ್ನ ಚರಣ ಸಾನ್ನಿಧ್ಯದಿಂದ
ಸಕಲರೆಲ್ಲರೂ ಕ್ಷೇಮವಾಗಿರುವರು. ಛೀ, ಈ ಚರಣದಡಿಯಲ್ಲೇಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ ದೇವ. ವಾಸುದೇವ, ಭಾವ ಕೌರವೇಶ್ವರ, ಕುರುಚಕ್ರೇಶ್ವರ, ಯಾವಾಗ ಬಂದೆ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿಯಾದ ನೀನೂ ಕೂಡ ನನ್ನ ಸಮಯವನ್ನು ನಿರೀಕ್ಷಿಸಿದಂತಾಯ್ತಲ್ಲ ಭಾವ. ಭಾವ, ಬಾಮ ರಮಣ, ನಿದ್ರೆ ಮಾಡುವರನ್ನಾದರೂ ಎಚ್ಚರಿಸಬಹುದು, ನಿನ್ನಂತ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸುವುದು ಅದು ಸಾಧ್ಯವೇ? ನಾನು ಬಂದು ಕೃಷ್ಣ, ಮುಕುಂದ, ಮಾಧವ ಎಂದು ಪರಿಪರಿಯಾಗಿ ಕೂಗಿದರು ಎಚ್ಚರಗೊಳ್ಳದ ನೀನು ಈ ನಿನ್ನ ಪ್ರಾಣಮಿತ್ರ ಬಂದೊಡನೆ ಎತ್ತು ಭಾಷಣವನ್ನೇ ಆರಂಭಿಸಿ ಬಿಟ್ಟೆಯಲ್ಲ. ನಾನರಿಯೇ ಈ ನಿನ್ನ ಕಪಟ ನಾಟಕ. ಸುಯೋಧನ, ಅದು ಆಗಲ್ಲ. ಅದಿರಲಿ, ನೀವೀರ್ವರು ಈಗ ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರಿ? ಕೃಷ್ಣ ಬೋರ್ಗರಿವ ಕಾಡ್ಗಿಚ್ಚಿನಂತೆ ಕುರು ಪಾಂಡವರ ವೀರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಭಾವ, ಏನು ಯುದ್ಧವೇ? ಈ ಧರಣಿ ನಾರಿಯು ಶಾಶ್ವತವಾಗಿ ಯಾರಲ್ಲಿ ನೆಲೆಸಿರುವಳು, ಯಾರನ್ನು ಸ್ವೀಕರಿಸಿರುವಳು? ಅಣ್ಣ ತಮ್ಮಂದಿರು ರಾಜ್ಯಕ್ಕಾಗಿ ಒಡೆದಾಡಿ ಬಡಿಯಬೇಡಿ, ನನ್ನ ಮಾತುಗಳನ್ನು ಕೇಳಿ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮವಾ. ಸುಯೋಧನ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮವಾ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯೋ ನಿರಾಸೆ. ಅರ್ಜುನ, ಪರಮಾತ್ಮ, ಭರತ ಖಂಡ ಪ್ರಳಯದಿಂದ ಸಂತಾಪ ದುರಿತ ವೇಗವೋ ಈ ಹಠ. ಭರತ ಖಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ. ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ. ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ. ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ. ಬಂಗೋ ಬಾಳಗರದಿಂದ
ಭರತ ಕಂಡ ಪ್ರಳಯ ಲಾಭಯಾದಿಗೋ ಸಂತಾಪ ದುರಿತ ವೇದವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯ ಲಾಭಯಾದಿಗೋ ಲಾಭಯಾರಿಗೋ. ಅರ್ಜುನ, ಪರಮಾತ್ಮ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಈ ಮಂದಿರಕ್ಕೆ ಬಂದಿರುವೆ ಎಂದು ಕಾಣುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನು ತಾನೇ ಏನು ಮಾಡಲಿ? ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರು ಹೋರಾಡಿ ಮಡಿಯುವುದು ಬೇಡ. ನನ್ನ ಮಾತುಗಳನ್ನು ಕೇಳಿ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗಿರುವುದು. ನಿನ್ನ ಉಪದೇಶವನ್ನು ನಿಲ್ಲಿಸು, ನಮ್ಮಿಬ್ಬರ ಬೇಡಿಕೆಯನ್ನು ಪೂರೈಸು ಕೃಷ್ಣ. ಸುಯೋಧನ, ಅರ್ಜುನ, ಪರಮಾತ್ಮ, ಕೇಳಿದೆ ನಿನ್ನ ಅಣ್ಣನಾಡಿದ ಮಾತುಗಳನ್ನು. ನನಗೊಂದು ತಿಳಿಯದು ವಾಸುದೇವ. ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ದೇವ. ಕೂಡದು ಕೃಷ್ಣ, ನಮ್ಮಿಬ್ಬರಿಗೂ ಸರಿಸಮನಾದ ಬಂಧು. ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿ ನಿನ್ನ ಧರ್ಮವನ್ನು ನೀನು ಕಾಪಾಡಿಕೋ ಕೃಷ್ಣ. ಸುಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡು ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಆತನು ನಿನಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವನು. ಇದ್ದರೂ ಇರಬಹುದು. ತನಗೆ ಬೇಕಾದದ್ದನ್ನು ಕೇಳುವ ಅಧಿಕಾರವು ಆತನಿಗಿರುವುದು. ಎಲ್ಲ ಕಪಟಿ ಸಹಾಯ ನೀಡಲಲ್ಲೇ ಎನ್ನ ಮೇಲೆ ಈ ಬೂಟಾಟಿಕೆ ಮಾತೇಕ ಕೃಷ್ಣ. ಅದು ಆಗಿರಲಿ. ಈಗ ಕೇಳಿರಿ. ಅಪ್ರತಿಮ ವೀರ ಭಟರುಗಳಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿಮಗಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತ್ರನು ನಿರಾಯುಧನೂ ಆದ ಈತನನ್ನು ಕಟ್ಟಿಕೊಂಡು ನಾನು ತಾನೇ ಯಾವ ಯುದ್ಧವನ್ನು ಮಾಡಲು ಸಾಧ್ಯ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರು ಬಲರಾಮ ಸಮೇತ ಅಕ್ಷೋಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲಿ. ಪರಾಕ್ರಮಕ್ಕೆ ತಕ್ಕ ಪ್ರತಿಫಲವನ್ನೇ ಹೊಂದಿದೆ ಸುಯೋಧನ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ, ಕಣ್ಸನ್ನೆಯಿಂದಲೇ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಮಾಯಾ ಜಾಲವನ್ನು ನಾನೇನು ಅರಿಯದವನೆಂದು ಭಾವಿಸಿದೆ ಕೃಷ್ಣ. ಏನಿದು ಕಣ್ಸನ್ನೆಯ ಕಪಟ ಮೋಸ ಕೃಷ್ಣ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಶತ್ರುದಾಹ ಪ್ರಚಂಡ ರಕ್ತಕೋಡಿ ಹರಿಸಿ ಭೃಗುತಾಂಡವ ಪ್ರಳಯ ಕಿಂಬನಾದ ಧರಣಿ ಸಾಧ ಚತುರ ಈ ಕೌರವೇತ್ತರ ರಾಜಧರ್ಮ ಕಳಂಕ ಸೈತಲಾರ ರಣದೋ ಆಯುಧವಂ ಧರಿಸದಿರೆ, ರಣದ ಆಯುಧವಂ ಧರಿಸದಿರೆ ಆ ಪಾಂಡವರದೆಂತು ಪಾಲಿಪೆಯೋ. ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುತ ಮುಕುಂದ. ಬಲು ಕಪಟಿ, ಬಲು ಪಕ್ಷಪಾತಿ. ಪಾಂಡವರೆಂದರೆ ಬಲು ಮಮತೆ. ಅದರಲ್ಲೂ ಈ ಅರ್ಜುನನಾದರೂ ನಿನ್ನ ಪ್ರಾಣಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಅದು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ನಾವೇ ಬೇರೆಯಾದವು, ಆದರೂ ಬಾಧಕವಿಲ್ಲ.
ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಕೌರವೇಶ್ವರ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಅರ್ಜುನ, ಒಂದು ಮತ್ತೊಂದು ಅಕ್ಷೋಡಿ ಸೈನ್ಯದಳ